ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ಭರತ ಭೂಮಿ ನನ್ನ ತಾಯಿ ಎಂಬ ಪದ್ಯದ ಬಗ್ಗೆ ಅಭ್ಯಾಸಿಸೋಣ. ವಿದ್ಯಾರ್ಥಿಗಳೇ, ನಾವು ಒಂದೊಂದೇ ಪದ್ಯವನ್ನು ಓದುತ್ತಾ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕನ್ನಡದಲ್ಲಿ ಅದರ ಭಾವಾರ್ಥವನ್ನು ತಿಳಿಯೋಣ, ನಂತರ ಹಿಂದಿಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮುಂದೆ ನಾವು ಈ ಪದ್ಯದ ಒಂದೊಂದೇ ನುಡಿಯನ್ನು ಓದುತ್ತಾ ಅದರ ಅರ್ಥವನ್ನು, ಅದರ ಭಾವಾರ್ಥವನ್ನು ತಿಳಿಯಲು ಪ್ರಯತ್ನಿಸೋಣ. ಮೊದಲಿಗೆ ನಾವು ಕನ್ನಡದಲ್ಲಿ ಅದರ ಭಾವಾರ್ಥವನ್ನು ತಿಳಿಯೋಣ, ನಂತರ ಹಿಂದಿಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿಗೆರೆವೆ ಬಿಡುತೆ ಗುಡಿಯ ಕಟ್ಟಲು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಮುಂದೆ ಈ ಮೊದಲನೇ ನುಡಿಯ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಜನನಿ ಜನ್ಮಭೂಮೇಶ್ಚ ಸ್ವರ್ಗದಾಪಿ ಗರಿಯಸಿ. ಅರ್ಥಾತ್ ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಜನ್ಮ ಕೊಟ್ಟಂತಹ ತಾಯಿ ಮತ್ತು ಈ ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಕವಿ ಕುವೆಂಪು ಅವರು ಈ ಮೊದಲನೇ ನುಡಿಯಲ್ಲಿ ಏನನ್ನು ತಿಳಿಸುತ್ತಿದ್ದಾರೆ ಅಂದರೆ, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರವೆ ತೊಟ್ಟಿಲು. ಪೊರವೆ ಅಂದರೆ ಸಾಕು ಎಂದು ಅರ್ಥ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ತೊಟ್ಟಿಲು ಅಂತ ಇಲ್ಲಿ ಪದ ಇದೆ. ಮಗು ಜನಿಸಿದಾಗ ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸುತ್ತಾರೆ. ಯಾಕೆ ಮಲಗಿಸುತ್ತಾರೆ ಅಂದರೆ, ಆ ತೊಟ್ಟಿಲಿನಲ್ಲಿ ಮಗು ಸುರಕ್ಷಿತವಾಗಿದೆ ಎಂದು ನಾವು ಮಲಗಿಸುತ್ತೇವೆ. ಅದೇ ರೀತಿ ನಾವು ಸಹ ಭಾರತ ಮಾತೆಯ ಮಡಿಲಲ್ಲಿ ಸುರಕ್ಷಿತವಾಗಿದ್ದೇವೆ ಎಂದು ಕುವೆಂಪು ಅವರು ತಿಳಿಸುತ್ತಿದ್ದಾರೆ. ಮುಂದಿನ ಸಾಲು, ಜೀವನವನೇ ದೇವಿಗೆರುವೆ ಬಿಡುತೆ ಗುಡಿಯ ಕಟ್ಟಲು. ಕವಿ ಈ ಒಂದು ಸಾಲಿನಲ್ಲಿ ಗುಡಿ ದೇವಾಲಯಗಳನ್ನು ಕಟ್ಟುವುದೆಂದರೆ ಒಂದು ದಿನದ ಕೆಲಸವಲ್ಲ. ಅದೇ ರೀತಿ ಈ ನಾಡನ್ನು ಕಟ್ಟುವುದು ಸಹ ಒಂದೇ ದಿನದ ಕೆಲಸವಲ್ಲ. ಹಾಗಾಗಿ ನಾವು ನಮ್ಮ ನಾಡನ್ನು ಕಟ್ಟಲು ಜೀವನವನ್ನೇ ಮುಡಿಪಾಗಿಡಬೇಕು ಅಂತ ಕವಿ ಈ ಮೊದಲನೆಯ ನುಡಿಯ ಮೂಲಕ ತಿಳಿಸುತ್ತಿದ್ದಾನೆ. ಈಗ ಮುಂದೆ ನಾವು ಇದರದ ಭಾವಾರ್ಥ ಅಥವಾ ಅರ್ಥವನ್ನು ಹಿಂದಿಯಲ್ಲಿ ತಿಳಿಯಲು ಪ್ರಯತ್ನಿಸೋಣ. कवि कुवेंपु इस पहली पंक्ति में दर्शा रहा है कि जब बच्चा जन्म लेता है तो हम उसको झूले में सुला देते हैं, क्योंकि झूला बच्चे के लिए सुरक्षित स्थान है। ठीक उसी तरह हम भी भारत माता की गोद में सुरक्षित हैं। और आगे की पंक्ति में कवि मंदिर या फिर देवल बनाना एक दिन का काम नहीं है। इसी तरह हमारे कन्नड़ और कर्नाटक राज्य का निर्माण करना एक दिन का काम नहीं है। इसलिए हम इस राज्य के निर्माण के लिए हम अपना जीवन समर्पित करना चाहिए। ಈಗ ಮುಂದಿನ ನುಡಿ ಎರಡನೆಯ ನುಡಿ. ತುಹಿನಗಿರಿಯ ಸಿರಿಯ ಮುಡಿಯ ಹಿರಿಯ ಕಡಲು ತೊಳೆಯುವಡಿಯ ಪೈರು ಪಚ್ಚೆ ಪಸುರು ನುಡಿಯ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೇ ದೇವಿಗಿರುವೆ
ಬಿಡುತೆ ಗುಡಿಯ ಕಟ್ಟಲು. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮುಂದೆ ನಾವು ಈ ಎರಡನೇ ನುಡಿಯ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕನ್ನಡದಲ್ಲಿ, ನಂತರ ಹಿಂದಿಯಲ್ಲೂ ತಿಳಿಯಲು ಪ್ರಯತ್ನಿಸೋಣ. ತುಹಿನಗಿರಿಯ ಸಿರಿಯ ಮುಡಿಯ. ತುಹಿನ ಅಂದರೆ ಹಿಮ ಅಥವಾ ಮಂಜುಗಡ್ಡೆ, ಗಿರಿ ಅಂದರೆ ಬೆಟ್ಟ. ನಮ್ಮ ಭಾರತ ದೇಶದ ಉತ್ತರ ಭಾರತದಲ್ಲಿ ಅದು ಹಿಮಾಲಯದಿಂದ ಆವೃತವಾಗಿದೆ, ಹಿಮದಿಂದ ಕೂಡಿದೆ ಅಂತ ನಾವು ಹೇಳಬಹುದು. ಮುಡಿ ಅಂದರೆ ತಲೆ. ಭಾರತಾಂಬೆಯ ತಲೆ ತುಹಿನಗಿರಿಯಿಂದ ಆವರಿಸಿದೆ. ಹಿರಿಯ ಕಡಲು ತೊಳೆಯುವಡಿಯ. ಕಡಲು ಅಂದರೆ ಸಮುದ್ರ. ದಕ್ಷಿಣಕ್ಕೆ 3 ಕಡೆ ಸಮುದ್ರಗಳು ಆವರಿಸಿವೆ. ಒಂದು ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಗಳು ಅಂತ ನಾವು ಹೇಳಬಹುದು. ಈ 3 ಸಮುದ್ರದ ನೀರುಗಳು ಭಾರತಾಂಬೆಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಪಾದಗಳನ್ನು ತೊಳೆಯುತ್ತಿವೆ. ಈ ಒಂದು ಸಾಲಿನಲ್ಲಿ ಮುಡಿ ಅಂತ ಪದ ಇದೆ. ಮುಡಿ ಅಂದರೆ ತಲೆ, ಐ ಮೀನ್ ಹೆಡ್. ಇನ್ನೊಂದು ಪದ ಕೊಟ್ಟಿದ್ದರಲ್ಲಿ ಕಡಲು ಅಂತಿದೆ. ಕಡಲು ಅಂದರೆ ಸಮುದ್ರ, ಸಮುದ್ರ ಅಂದರೆ ಸಿ. ಇನ್ನೊಂದು ಪದ ಇದೆ ಅಡಿ. ಅಡಿ ಅಂದರೆ ಪಾದ ಅಂದರೆ ಫೂಟ್. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮುಂದೆ ನಾವು ಈ ಎರಡನೆಯ ನುಡಿಯ ಭಾವಾರ್ಥವನ್ನು ಹಿಂದಿಯಲ್ಲಿ ನಾವು ನೋಡೋಣ. भारत माता का सिर यानी पहाड़ की चोटी हिमपात यानी बर्फ की चट्टान से बनी है और दक्षिण में 3 समुद्र है. वह कौन कौन से हैं? हिंदू महासागर, अरबी समुद्र और बंगाल की खाड़ी. इन तीनों समुद्र का पानी भारत माता के चरणों को, पैरों को प्रणाम करके चरणों को धो रहे हैं और भारत माता की हर दिशा हरी भरी दिखाई दे रही है, कहकर कवि दर्शा रहा है. प्रिय ವಿದ್ಯಾರ್ಥಿಗಳೇ, ಈಗ ಮುಂದಿನ ನುಡಿ ಮೂರನೆಯ ನುಡಿ. ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣ ಭದ್ರೆ ತುಂಗೆ ಸಲೀಲ ತೀರ್ಥ ಪುಣ್ಯರಂಗೆ ಭರತ ಭೂಮಿ ನನ್ನ ತಾಯಿ ನನ್ನ ಪೊರೆವ ತೊಟ್ಟಿಲು ಜೀವನವನೇ ದೇವಿಗೆರೆವೆ ಬಿಡುತೆ ಗುಡಿಯ ಕಟ್ಟಲು. ವಿದ್ಯಾರ್ಥಿಗಳೇ, ಈಗ ಮುಂದೆ ಈ ಮೂರನೇ ನುಡಿಯ ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧು, ಯಮುನಾ, ಗಂಗೆ, ತಪತಿ, ಕೃಷ್ಣ, ಭದ್ರೆ, ತುಂಗೆ ಹಲವಾರು ನದಿಗಳು ಹರಿಯುತ್ತವೆ. ಈ ನದಿಗಳು ಕೇವಲ ನದಿಗಳಲ್ಲ, ಇವುಗಳನ್ನು ಪುಣ್ಯ ನದಿಗಳು ಹಾಗೂ ಪವಿತ್ರ ನದಿಗಳು ಅಷ್ಟೇ ಅಲ್ಲದೆ ದೇವಗಂಗೆ ಎಂದು ಸಹ ಕರೆದಿದ್ದಾರೆ. ಈ ನದಿಗಳ ನೀರು ಪುಣ್ಯ ತೀರ್ಥಕ್ಕೆ ಸಮಾನವಾದದ್ದು ಎಂದು ನಾವು ಕರೆಯಬಹುದು. ಈಗ ಮುಂದೆ ಇದರ ಅರ್ಥವನ್ನು ಹಿಂದಿಯಲ್ಲಿ ನಾವು ನೋಡೋಣ. हमारे भारत देश में बहुत सारे नदियां बहती हैं. उनमें सिंधु, यमुना, गंगा, तपती, कृष्णा, भद्रा, तुंगा आदि नदियां यानी बहुत सारी नदियां बहती हैं. ये सब नदियां केवल नदियां नहीं, इन नदियों को पवित्र नदी भी कहा गया है. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಮುಂದಿನ ನುಡಿ ನಾಲ್ಕನೆಯ ನುಡಿ. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳಡುಕುಗಳನ್ನು ಮರೆವೆ, ತೊತ್ತ ತುಡುಕುಗಳನ್ನು ಬಿರಿವೆ, ಜೀವನವನೇ
ದೇವಿಗಿರುವೆ ಬಿಡಿತು ಗುಡಿಯ ಕಟ್ಟಲು. ವಿದ್ಯಾರ್ಥಿಗಳೇ, ಈಗ ಮುಂದೆ ಈ ಒಂದು 4ನೇ ನುಡಿಯ ಭಾವಾರ್ಥವನ್ನು ನಾವು ತಿಳಿದುಕೊಳ್ಳೋಣ. ಭಾರತದಲ್ಲಿ ಹಲವಾರು ಧರ್ಮದವರಿದ್ದಾರೆ. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್, ಬೌದ್ಧ ಮುಂತಾದ ಧರ್ಮದವರಿದ್ದಾರೆ. ಹಾಗೂ ಅವರು ಆಚರಿಸುವಂತಹ ಪದ್ಧತಿಗಳು, ಹಬ್ಬ ಹರಿದಿನಗಳು ಮತ್ತು ಅವರು ಹಾಕಿಕೊಳ್ಳುವಂತಹ ಬಟ್ಟೆಗಳು, ಅವರು ಮಾತನಾಡುವಂತಹ ಭಾಷೆಗಳು ವಿಭಿನ್ನವಾಗಿವೆ. ನಾವು ಎಲ್ಲರೂ ಮತ ಭೇದ, ಜಾತಿ ಮೇಲು ಕೀಳು ಎನ್ನದೆ ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಎಂದು ಹೇಳುತ್ತಾ ಜೀವನವನ್ನು ಸಾಗಿಸಬೇಕು. ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ನನಗೆ ಕನಕದಾಸರವರ ನುಡಿಗಳು ನೆನಪಿಗೆ ಬರುತ್ತಿವೆ. ಅದು ಏನಪ್ಪ ಅಂತ ಹೇಳಿದ್ರೆ, ಕನಕದಾಸರು ಹೇಳ್ತಾರೆ, ಕುಲ ಕುಲ ಎಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ಬಗ್ಗೆ ನೀವೇನು ಬಲ್ಲಿರಾ. ಅಂದರೆ ನಾನು ಈ ಜಾತಿ, ನಾನು ಆ ಜಾತಿ ಅಂತ ಜಗಳಾಡ್ತೀರಿ, ನಿಮ್ಮ ಜಾತಿಯ ಬಗ್ಗೆ ನಿಮಗೇನು ಗೊತ್ತಿದೆ ಎಂದು ಹೇಳುತ್ತಾ ಜಗಳಾಡಬೇಡಿ ಎಂದು ಕನಕದಾಸರು ಸಾರಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ಮುಂದೆ ನಾವು ಈ 4ನೇ ನುಡಿಯ ಭಾವಾರ್ಥ, ಹಿಂದಿಯಲ್ಲಿ ನಾವು ಭಾವಾರ್ಥವನ್ನು ನೋಡೋಣ. भारत में बहुत सारे धर्म को मानने वाले लोग रहते हैं. उनमें मुस्लिम, हिंदू, क्रिश्चियन, जैन, बौद्ध, पारसी आदि धर्मों को मानने वाले लोग यहाँ पर रहते हैं. और ये सभी की भाषा अलग, इनका खान पान अलग, इनका पूजा का तरीका अलग और इन सभी का कपड़े पहनने का तरीका भी अलग और इनके त्योहार मनाने का तरीका भी अलग. फिर भी हम एक साथ भारत में जी रहे हैं. हम सब बिना जात पात, ऊंच नीच, हिंदू मुस्लिम, अमीर गरीब कहें, एक साथ भाईचारगी के साथ हम हिंदुस्तान में रहना चाहिए. ವಿದ್ಯಾರ್ಥಿಗಳೇ, ಈಗ ಮುಂದಿನ ನುಡಿ, ಕೊನೆಯ ನುಡಿ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಸ್ವಾತಂತ್ರ್ಯದ ಸ್ವರ್ಗಕ್ಕೇರಿ ಪುಣ್ಯದೇಣಿ ಮೆಟ್ಟಿಲು. ಕವಿ ಈ ಕೊನೆಯ ನುಡಿಯಲ್ಲಿ ಹೇಳ್ತಿದ್ದಾನೆ, ಈ ಸ್ವಾತಂತ್ರ್ಯ ಎಂಬ ಸ್ವರ್ಗವನ್ನು ನಾವು ಕಾಣಬೇಕಾದರೆ ಒಂದೊಂದೇ ಮೆಟ್ಟಲವನ್ನು ನಾವು ಏರಬೇಕು. ನಾವು ಮತ ಧರ್ಮಗಳನ್ನು, ಜಾತಿ ಭೇದ ಭಾವನೆಗಳನ್ನು ನಾವು ಬಿಡಬೇಕು. ನಾವು ಒಂದೇ ತಾಯಿಯ ಮಕ್ಕಳಂತೆ, ಸಹೋದರರಂತೆ ಜೀವನ ಸಾಗಿಸಬೇಕೆಂಬ ಕವಿಯ ಆಸೆ. ಈಗ ನಾವು ಹಿಂದಿಯಲ್ಲಿ ಇದರ ಅರ್ಥವನ್ನು ನೋಡೋಣ. स्वतंत्र के इस स्वर्ग को हमें देखना है तो हमें एक एक सीढ़ी चढ़कर आगे बढ़ना है और दिलों के भेदभाव, जात पात को छोड़कर हम सब एक माँ के बच्चों की तरह और भाईचारगी के साथ जीवन बिताना चाहिए.